ಸಮ್ಮರ್ ಹಾಲಿಡೇಸ್ ನ ಮೇನ್ ಅಡ್ವಾಂಟೇಜ್ ಅಂದ್ರೆ ಲೇಟ್ ಆಗಿ ಎದ್ದೇಳ್ಬಹುದು ಅಂತ. ಬೇಗ ಎದ್ದಿದ್ರೆ ಬೆಳಗ್ಗೆನೆ ಅಡಿಗೆ ಕೆಲಸ ಎಲ್ಲ ಮುಗ್ದೋಗ್ತಿತ್ತಲ್ಲ ಅಂತ ಒಂದ್ ಕಡೆ ಅನ್ಸಿದ್ರು ಅಯ್ಯೋ ಇನ್ನೊಂದ್ 4-5 ದಿವಸ ಅಷ್ಟೇ, ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಇಷ್ಟ ಇರ್ಲಿ ಇಷ್ಟ ಇಲ್ದೇ ಇರ್ಲಿ ಬೆಳಗ್ಗೆ ಎದ್ದೇಳಲೇಬೇಕು ಅಂತ ಇನ್ನೊಂದ್ ಕಡೆ ಅನ್ಸಿ ಆರಾಮಾಗಿ ಎದ್ದೇಳೋದಾಗಿದೆ. ತಿಂಡಿಗೆ ದೋಸೆ ಪನೀರ್ ಕರಿ ಆಯ್ತು, ಮಧ್ಯಾಹ್ನಕ್ಕೆ ಚಪಾತಿ ಕಲಸಿಟ್ಟು ತೊಂಡೆಕಾಯಿ ಕಡಲೆಕಾಳು ಗ್ರೇವಿ ಮಾಡಿಟ್ಬಿಟ್ರೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು. ಲೇಜಿ ಆಗಿರೋಣ ಅಂತ ನಾನ್ ಅನ್ಕೋತಿದ್ರೆ ನಮ್ಮನೇಲಿ ಡಿಸಿಪ್ಲಿನ್ಡ್ ಆಗಿರೋದು ಉತ್ಸವ್ ಒಬ್ನೇನೆ. ಜಿಮ್ ಅಂತೆ ರನ್ನಿಂಗ್ ಅಂತೆ ಅಂತ ಅವನು ರೆಗ್ಯುಲರ್ ರೊಟೀನ್ ನಡೀತಾನೆ ಇರುತ್ತೆ. ನಾವಿಬ್ರು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ರೋಡಲ್ಲಿ 2 ಆಕ್ಸಿಡೆಂಟ್. ಅಮೆರಿಕಾದಲ್ಲಿ ಈ ತರ ಆಕ್ಸಿಡೆಂಟ್ ಅದೆಲ್ಲ ಆದ್ರೆ ನಾವು ರೋಡಲ್ಲಿ ಸೈಡಲ್ಲಿ ನಿಲ್ಸ್ಬಿಟ್ಟೆಲ್ಲ ನೋಡಂಗೆಲ್ಲ ಇಲ್ಲ, ಸುಮ್ನೆ ಪಾಸ್ ಆಗ್ತಾ ಇರ್ಬೇಕಷ್ಟೆ. ಸಮ್ಮರ್ಸ್ ಅಲ್ಲಿ ಸನ್ಸೆಟ್ ಆಗದೆ ಆಲ್ಮೋಸ್ಟ್ 8-9 ಗಂಟೆ ಆಗುತ್ತೆ. ಸೊ ಇವಾಗ ಟೈಮ್ 8 ಗಂಟೆ ಆದ್ರೂ ಎಷ್ಟು ಬಿಸಿಲು ತರ ಇದೆ ಇನ್ನೂ. ಸನ್ಸೆಟ್ ಎಂಜಾಯ್ ಮಾಡ್ಕೊಂಡು ಒಂದು ಫ್ಯಾಮಿಲಿ ವಾಕ್. ಇನ್ನೇನ್ ನೆಕ್ಸ್ಟ್ ವೀಕ್ ಇಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಕ್ ಟು ರುಟೀನ್ ಬಂದ್ಬಿಡ್ಬೇಕು. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ. ನಾನು ನೆಕ್ಸ್ಟ್ ವೀಕ್ ಹಬ್ಬ ಮಾಡ್ತಾ ಇದ್ದೀನಿ. ಸೊ ಇನ್ನು ಸಂಭ್ರಮ ಸ್ಟಾರ್ಟ್ ಆಗಿಲ್ಲ ನಮ್ಮ ಮನೇಲಿ. ವಾಕ್ ಮಾಡ್ಬೇಕಾದ್ರೆ ಇದ್ಯಾವುದೋ ವಿಚಿತ್ರವಾದ ಕಾಯೋ ಹಣ್ಣು ಏನೋ ಕಾಣಿಸ್ತು. ನಂತರ ಅಲ್ಲೇ ಪಾಯ್ಸನ್ ಐವಿ ಎಲ್ಲ ಇರುತ್ತೆ, ಬಿ ಕೇರ್ಫುಲ್ ಅಂತ ಬರ್ದಿತ್ತು. ಯಾಕಪ್ಪ ಸವಾಸ ಅಂತ ಅಲ್ಲೇ ಅದನ್ನ ಎಸ್ದು ಬಿಟ್ಟು ವಾಪಸ್ ಮನೆಗೆ ಹೊರಟ್ವಿ. ಬೇಗ ಮಲ್ಕೊಂಡು ಬೇಗ ಎದ್ದೇಳೋಣ ಅಂತ ಅನ್ಕೊಂಡ್ರೆ ಉತ್ಸವ್ ಯಾವ್ದೋ ಸೀರೀಸ್ ರೆಕಮೆಂಡೇಶನ್ ತಂದ. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು, ನೋಡೋಣ ಬಾ ಅಂತ. ಸರಿ ಇನ್ನು ನೋಡಕ್ ಶುರು ಮಾಡಿದ್ರೆ ಆ ಸೀರೀಸ್ ಮುಗಿಯೋವರೆಗೂ ನಾವುಗಳು ಬಿಡಲ್ಲ.